ಈಗಷ್ಟೇ ನಮ್ಮ ಬೆಂಗಳೂರಿನಲ್ಲಿ ಪ್ರಾಪರ್ಟಿ ಖರೀದಿ ಮಾಡಿದ್ದೀರಾ? ಹಾಗಾದರೆ ವೆಯ್ಟ್ ಮಾಡಿ, ರಿಲ್ಯಾಕ್ಸ್ ಆಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಪ್ರಾಪರ್ಟಿ ಬೈ ಮಾಡೋದು ಜಸ್ಟ್ ಅರ್ಧ ಕೆಲಸ ಅಷ್ಟೇ. ಪ್ರಾಪರ್ಟಿ ಖರೀದಿ ಆದಮೇಲೆ ಕೆಲವು ಮುಖ್ಯ ರೂಲ್ಸ್ ಇದ್ದಾವೆ. ಆ ರೂಲ್ಸ್ಗಳನ್ನು ನೀವು ಕಂಪ್ಲೀಟ್ ಮಾಡಲೇಬೇಕು. ವೆಲ್ಕಮ್ ಟು ಪ್ರಾಪರ್ಟಿ ಸರ್ಕಲ್, ನಿಮ್ಮ ಕನಸಿಗೆ ನಮ್ಮ ಆಸರೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ಪ್ರಾಪರ್ಟಿ ಖರೀದಿ ಆದಮೇಲೆ ಏನು ಮಾಡಬೇಕು ಅನ್ನೋ ಪಿನ್ ಟು ಪಿನ್ ಡೀಟೇಲ್ಸನ್ನು ಹೇಳ್ತೀವಿ. ಸೊ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಬಿಗಿನ್. ಫಸ್ಟ್ ಪಾಯಿಂಟ್, ಸೇಲ್ ಡೀಡ್ ರಿಜಿಸ್ಟರ್ ಮಾಡೋದು. ಸೇಲ್ ಡೀಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಎಕ್ಸಿಕ್ಯೂಟ್ ಮಾಡೋಕ್ಕೆ ಮುಂಚೆ ಸೆಲ್ಲರ್ ಎಲ್ಲ ಎನ್ಕ್ಯುಂಬ್ರಾನ್ಸಸ್ ಅಂದರೆ ಹಣದ ಹೊರೆ ಮತ್ತು ಸಾಲ ಕ್ಲಿಯರ್ ಮಾಡಿದಾರಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ರಿಜಿಸ್ಟ್ರೇಷನ್ ಅನ್ನೋದು ಮ್ಯಾಂಡೇಟ್ರಿ. ಬಳಿಕ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಆದರೆ ನೀವು ಕಂಪ್ಲೀಟ್ ಅಮೌಂಟ್ ಕೊಟ್ಟು ರಿಜಿಸ್ಟರ್ ಮಾಡದೇ ಇದ್ದರೆ ಕಾನೂನಾತ್ಮಕವಾಗಿ ಓನರ್ಶಿಪ್ ವ್ಯಾಲಿಡ್ ಆಗೋದಿಲ್ಲ. ಸೊ ಅಲರ್ಟ್ ಆಗಿ ರಿಜಿಸ್ಟರ್ ಮಾಡಿ. ಎರಡನೇದು ಖಾತಾ ಟ್ರಾನ್ಸ್ಫರ್. ಗೌರ್ಮೆಂಟ್ ರೆಕಾರ್ಡ್ಸ್ನಲ್ಲಿ ನಿಮ್ಮ ಹೆಸರನ್ನು ಅಪ್ಡೇಟ್ ಮಾಡಬೇಕು. ಇಲ್ಲದೆ ಹೋದರೆ ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್, ಬಿಲ್ಡಿಂಗ್ ಅಪ್ರೂವಲ್, ಲೋನ್ ಅಪ್ಲೈ ಮಾಡೋದಕ್ಕೆ ಆಗೋದೇ ಇಲ್ಲ. ಮೂರನೇ ಪಾಯಿಂಟ್, ಪ್ರಾಪರ್ಟಿ ಟ್ಯಾಕ್ಸ್ ಅಪ್ಡೇಟ್. ಟ್ಯಾಕ್ಸ್ ರೆಕಾರ್ಡ್ನಲ್ಲಿ ನಿಮ್ಮ ಹೆಸರನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಎಲ್ಲ ಪೆಂಡಿಂಗ್ ಇರುವಂಥ ಡ್ಯೂಸ್ ಕ್ಲಿಯರ್ ಆಗಿದೆಯಾ ಅಂತ ಕನ್ಫರ್ಮ್ ಮಾಡಿ. ರೀಸೆಂಟ್ ಟ್ಯಾಕ್ಸ್ ಪೇಯ್ಡ್ ರಿಸಿಪ್ಟ್ ಇದ್ದರೆ ಫ್ಯೂಚರ್ ಟ್ರಾನ್ಸಾಕ್ಷನ್ ಈಸಿ ಆಗುತ್ತೆ. ನಾಲ್ಕನೇದು ಎನ್ಕ್ಯುಂಬ್ರಾನ್ಸ್ ಸರ್ಟಿಫಿಕೇಟ್. ಪರ್ಚೇಸ್ ಆದಮೇಲೆ ಫ್ರೆಶ್ ಎನ್ಕ್ಯುಂಬ್ರಾನ್ಸ್ ಸರ್ಟಿಫಿಕೇಟ್ ಅಂದರೆ EC ತೆಗೆದುಕೊಳ್ಳಿ. ನಿಮ್ಮ ಪ್ರಾಪರ್ಟಿ ಮೇಲೆ ಯಾವುದಾದ್ರೂ ಲೋನ್ಸ್ ಅಥವಾ ಲೀಗಲ್ ಡಿಸ್ಪ್ಯೂಟ್ ಇಲ್ಲ ಅನ್ನೋದನ್ನು ಇದು ಪ್ರೂವ್ ಮಾಡುತ್ತೆ. ಐದನೇದು ಯುಟಿಲಿಟಿ ಅಪ್ಡೇಟ್ಸ್. ಎಲೆಕ್ಟ್ರಿಸಿಟಿ, ವಾಟರ್, ಗ್ಯಾಸ್ ಈ ರೀತಿ ಎಲ್ಲ ಯುಟಿಲಿಟಿ ಬಿಲ್ಸ್ನಲ್ಲಿ ನಿಮ್ಮ ಹೆಸರನ್ನು ಅಪ್ಡೇಟ್ ಮಾಡಿ. ಈ ಅಪ್ಡೇಟ್ನಿಂದ ಫ್ಯೂಚರ್ನಲ್ಲಿ ಕನ್ಫ್ಯೂಷನ್ ಅಥವಾ ಮಿಸ್ಯೂಸ್ ಆಗೋದು ತಪ್ಪುತ್ತೆ. ಆರನೇದು ಮ್ಯೂಟೇಷನ್. ಹಳ್ಳಿಯಲ್ಲಿ ಜಮೀನಿದ್ರೆ ಅಥವಾ ಲ್ಯಾಂಡ್ ಪ್ರಾಪರ್ಟಿ ಇದ್ದರೆ ಮ್ಯೂಟೇಷನ್ಗೆ ಅಪ್ಲೈ ಮಾಡಿ. ಇದರಿಂದ ರೆವಿನ್ಯೂ ರೆಕಾರ್ಡ್ಸ್ನಲ್ಲಿ ನಿಮ್ಮ ಓನರ್ಶಿಪ್ ಅಪ್ಡೇಟ್ ಆಗುತ್ತೆ. ಇದು ಟೈಟಲ್ ಪ್ರೊಟೆಕ್ಷನ್ಗೆ ತುಂಬಾ ಇಂಪಾರ್ಟೆಂಟ್. ಈ ಎಲ್ಲ ಲೀಗಲ್ ಸ್ಟೆಪ್ಸ್ ಕಂಪ್ಲೀಟ್ ಆದಮೇಲೆ ಪ್ರಾಪರ್ಟಿ ಓನರ್ಶಿಪ್ ಸಂಪೂರ್ಣವಾಗಿ ನಿಮ್ಮದೇ ಆಗುತ್ತೆ. ಒಂದು ವೇಳೆ ನಿಮಗೆ ಇನ್ನೂ ಗೊಂದಲ ಇದ್ದರೆ ಪ್ರಾಪರ್ಟಿ ಸರ್ಕಲ್ನಲ್ಲಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಪ್ರಾಪರ್ಟಿ ಸರ್ಚ್ನಿಂದ ಹಿಡಿದು ಲೀಗಲ್ ಪ್ರೊಸೆಸ್ ಕಂಪ್ಲೀಟ್ ಆಗೋವರೆಗೂ. ಕೊನೆಯದಾಗಿ, ನೀವೆಲ್ಲಾದರೂ ಹೊಸ ಪ್ರಾಪರ್ಟಿ ಖರೀದಿ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಲೀಗಲ್ ಹೆಲ್ಪ್ ಬೇಕಾ? ಕಾಲ್ ಪ್ರಾಪರ್ಟಿ ಸರ್ಕಲ್ ಟುಡೇ. ನಿಮ್ಮ ಕನಸಿಗೆ ನಾವು ಆಸರೆ ಆಗ್ತೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಫಾರ್ ಮೋರ್ ರಿಯಲ್ ಎಸ್ಟೇಟ್ ಟಿಪ್ಸ್ ಮತ್ತು ಅಪ್ಡೇಟ್ಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.